ಒಳ್ಳೆ ಹೈಟ್ ಶರೀರ, ಸ್ವಲ್ಪ ಇನ್ನು ಸ್ವಲ್ಪ ಸ್ವಲ್ಪ ಇನ್ನು ನೋಡಿ ನನಗೇನೆ ನೋಡಿ ನೋಡಿ ಸ್ವಲ್ಪ ಸಾಕು. ಬರೀ ಕೈ ಹೋಗ್ಬೇಕು ಹಿಂಗೆ ಫುಲ್ ಹೋಗ್ಬೇಕು. ಯಾಕಂದ್ರೆ ನರ ಆಯ್ತಲ್ಲ, ಆಯ್ತು ಇದು ಆಕ್ಷನ್ ಆಗೋದು, ಹಾರ್ಟ್ ಇರೋ ಜಾಗ ಅದೆಲ್ಲ ಬ್ಲಡ್ ಸರ್ಕ್ಯುಲೇಷನ್ ಆಗಬೇಕು. ತಿರ್ಗಾ ಹಿಂಗಿತ್ತಿ ಬೆಂಡ್ ಮಾಡಿ ಶರೀರ, ಇದು ಈ ಕೈ ಸ್ಟ್ರೈಟ್ ಮಾಡ್ಬೇಕು. ಇದು ಆ ತರ ಶಬಾಷ್. ಇದನ್ನು ಮಾಡಿ ನ್ಯಾರ ಹಂಗೆ ಹಂಗೆ ಬಗ್ಗಿನ್ನು ಸ್ವಲ್ಪ ನೋಡಿ ಬಿಟ್ಬಿಡಿ ಕೈ ಹಂಗೆ ರೀ, ಹಂಗೆ ಸ್ವಲ್ಪ ಇದೆ. ನೋಡಿ ಉಲ್ಟಾ ತಿರುಗಿಸಿ ಹಿಂಗೆ ಕೈ ಉಲ್ಟಾ. ಶಬಾಷ್. ಆ ತರ ಅಷ್ಟೇ. ಈಜು ಹೊಡಿತೀರ ಆ ತರ ಸಾಕು. ಎರಡು ಸತಿ ತಿರ್ಗಾ ಬಗ್ಗಿ, ತಿರ್ಗಾ ಸೀದಾ ತಿರುಗಿಸಿ ಹಿಂಗೆ ಹಂಗೆ ಸ್ವಲ್ಪ ತಿರುಗಿಸಿ ಅಷ್ಟೇ. ದೇವ್ರ ಕಡೆ ಮೂಳೆ ಗಿಡ ಎಲ್ಲ ಚೆನ್ನಾಗಿದೆ. ಇಲ್ಲಿ ಕೂತ್ಕೊಡಿ, ಕೈ ಮಡಗಿ ಆ ಕೈನ ಅಲ್ಲೇ ಅಲ್ಲಿ ಸ್ವಲ್ಪ ಮುಂದಕ್ಕೆ ಬನ್ನಿ, ಹಿಂಗೆ ಅಲ್ಲಿ ಕೈ ಅಲ್ಲೇ ಅಲ್ಲಿ ಕೆಳಗೆ ಕೂತ್ಕೊಳ್ಳಿ, ಕಾಲು ಸ್ವಲ್ಪ ಮುಂದಕ್ಕೆ ಮಾಡಿ ಕೂತ್ಕೊಳ್ಳಿ. ಫುಲ್ಲು ಈಗ ಶೋಲ್ಡ್ರಿಗೆ ಫುಲ್ ಇದು ಬಿಡ್ಬೇಕು ಅಷ್ಟೇ, ನಿಧಾನ ಸಾಕು. ಕೂತ್ಕೊಳ್ಳಿ ಫುಲ್ಲು. ಎಲ್ಲಿರೋದು ಸರ್ ನೀವು? ಸವಣಬೆಳಗ ಇಲ್ಲಿ ಅದೇ ಚೆನ್ನಾಗಿ ಅಲ್ಲಿ ಇರೋದು ಬಗ್ಗೆ ಇನ್ನು ಸ್ವಲ್ಪ ಫುಲ್ ಕೂತ್ಕೊಳ್ಳಿ. ಯಾಕೆ ಹೇಳ್ತೀರಾ? ಇನ್ನು ಇನ್ನು ಫುಲ್ಲು ಇದ್ದಾಳೆ. ಶಾಬಾಷ್. ಇಲ್ಲಿ ಕೂತ್ಕೊಳ್ಳಿ. ಏನು ಅದು ದೊಡ್ಡದು ದೊಡ್ಡದು ಅದೇ ಮಹಾಮಸ್ತಕ ವಿಷಯಗಳಿದ್ದಲ್ಲ 2012 ಶುರು ಕೇರ್ಪೇಟೆ ಬಿಟ್ಟು ಮುಂದೆ. ಅಲ್ಲಿ ಯಾರು ಹಿಡಿದ್ರು ನಿಮಗೆ? ಅಲ್ಲಿ ಅದೇ ಮುಸ್ಲಿಮ್ಸ್ ಮುಖ್ಯಸ್ಥರೇ ಬಂದಿದ್ರಂತೆ, ಅವರು ಹೇಳಿದ್ವಿ ಪರವಾಗಿ. ಮುಂಚೆ ತೋರಿಸಿದ್ರು ಸರ್ ಇದು? ನಾನು ಎಲ್ಲೂ ತೋರಿಸಿಲ್ಲ ಸರ್. ಅದೇ ಒಂದ್ಸಲ ಹಾಸ್ಪಿಟ್ಲಿಗೆ ಹೋಗಿದ್ದೆ. ಅವಾಗ ಎಕ್ಸ್ರೇ ಮಾಡಿದ್ರು ಏನಿಲ್ಲ ಅಂದಿರೋ, ಏನೋ ಮಾತ್ರೆ ಕೊಟ್ಟಿದ್ರು, ಕಮ್ಮಿ ಆಗಿತ್ತು, ಹೋಗಿತ್ತು. ಮತ್ತೆ ಹಂಗೆ ಆಗಿತ್ತು, ಮತ್ತೆ ಹೋಗಿದ್ದೆ ಆಸ್ಪತ್ರೆಗೆ. ಅದೇನು ಹುಷಾರಾಗಲಿಲ್ಲ. 1 ವಾರ ಆಯ್ತು. ಅದಕ್ಕೆ ಇಲ್ಲಿ ಹೋಗಿ ಆಗ್ತಿದ್ವಿ. ಯಾವ ಗಾಡಿ ಓಡಿಸ್ತೀರಾ ನೀವು? ನಮ್ಮ ಪ್ಲಾಟಿನ ಗಾಡಿ ಗಿಡಿ ಎಲ್ಲ ಓಡಿಸಿದ ಇನ್ನೂ ಟೆನ್ಷನ್ ಗೊತ್ತಾಯ್ತಾ? ಇದು ಆ ಜಾಗಕ್ಕೆ ಸಪೋರ್ಟ್ ಇಲ್ಲ, ಕೂತ್ಕೊಳ್ಳೋದಿಲ್ಲ ಅನ್ನೋ ಬ್ಯಾಂಡೇಜ್ ಇದಾಯ್ತಲ್ಲ ಸರ್. ಇದೇ ಮೇನು. ಈಗ ದೇವ್ರ ಕೊಡೆಯಿಂದ ಇದನ್ನು ಎಷ್ಟೋ ರೆಡಿ ಆಗ್ಬಿಡ್ತಾರೆ ಇವರು, ಗೊತ್ತಾಯ್ತಾ? ಜಾಸ್ತಿ ಬ್ಯಾಂಡೇಜ್ ಮೇಲೆ ಬಿಗಿ ಆಯ್ತಾ ನೋಡಿ, ಜಾಸ್ತಿ ಬಿದ್ದರೆ ಸಣ್ಣ ಮಾಡ್ಕೊಡ್ತೀನಿ. ಸ್ವಲ್ಪ ಏನ ಎತ್ತಿದ್ರೆ 2 ಸತಿ ಲೂಸ್ ಆಗ್ಬಿಡ್ತದೆ. ಸಾಕು ಜಾಸ್ತಿ ಇದ್ಬೇಡಿ, ಬ್ಯಾಂಡೇಜ್ ಮೇಲೆ ಜಾಸ್ತಿ ಇದ್ಬೇಡಿ. ಇದು ಪಟ್ಟಿ 5 ದಿವಸ ಇಲ್ಲಿ, 5 ದಿವಸ ಆದ್ಮೇಲೆ ಸ್ನಾನ ಮಾಡಿ ಎಲ್ಲ ತೆಗೆದು ಕೈ ಬಿಡಿರಿ, ಫ್ರೀ ಆಗ್ಬಿಡಿರಿ, ಚಲೋ ಆಗ್ಬಿಡಿರಿ. ಇಲ್ಲ 80 ಕಿಲೋಮೀಟರ್ ದೂರ ಐತೆ. ಇಲ್ಲೇ ಬರ್ಲೇಬೇಕು. ವಾಸ ಆಗ್ಬೇಕಂದ್ರೆ 2 ಸತಿ ಬಂದ್ರೆ ವಾಸ ಆಗ್ಬಿಡ್ತದೆ. ಸ್ವಲ್ಪ ದೇವ್ರ ಮೇಲೆ ಭಾರ ಆಗ್ಬಿಟ್ಟು ಮತ್ತೆ ಜಾಗ ತೋರಿಸಿ ವಾಸ ಆಯ್ತು.